ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವೈಟಿಐ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಆಪ್ಟೋ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಚಾಪ್ಟರಿನಲ್ಲಿ ನೆಕ್ಸ್ಟ್ ಟಾಪಿಕ್ ಅನ್ನು ಡಿಸ್ಕಸ್ ಮಾಡೋಣ. ಟೈಪ್ಸ್ ಆಫ್ ಆಪ್ಟೋ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಏನಿದ್ದಾವೆ ಅದರಲ್ಲಿ ಹಿಂದಿನ ವಿಡಿಯೋಲಿ LED ಬಗ್ಗೆ ತಿಳಿದಿದ್ವಿ ಅಂಡ್ ಈ ವಿಡಿಯೋಲಿ ಫೋಟೋ ಡಯೋಡ್ ಅಂಡ್ ಫೋಟೋ ಟ್ರಾನ್ಸಿಸ್ಟರ್ ಬಗ್ಗೆ ತಿಳಿಯೋಣ. ಇದು ಬಂದು ಥ್ರೆಡ್ ಥಿಯರಿ ಸಬ್ಜೆಕ್ಟ್ ಅಲ್ಲಿ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಫಸ್ಟ್ ಇಯರ್ ಅವ್ರಿಗಿರುತ್ತೆ. ಸೊ ಫೋಟೋ ಡಯೋಡ್ ಯಾವುದನ್ನಾದ್ರೂ ನಾವು ಫೋಟೋ ವೋಲ್ಟ್ಯಾಕ್ ಸೆಲ್ ಅಂತಾನು ಕರಿತೀವಿ. ಸೊ ಮೊದಲು ನೋಡೋದಾದ್ರೆ ವಾಟ್ ಈಸ್ ಫೋಟೋ ಡಯೋಡ್ ಅನ್ನೋದು. A photodiode is a semiconductor PN junction device that converts light into an electrical current. So LED ಏನ್ ಮಾಡ್ತಿತ್ತು, ನಮ್ಗೆ ಕರೆಂಟ್ ಅನ್ನ ಲೈಟ್ ಆಗಿ ಹೊರ ಚಿಮ್ಮುತ್ತಿತ್ತು. ಆದ್ರೆ ಇಲ್ಲಿ ನಮ್ಗೆ ಫೋಟೋಡಯೋಡ್ ಅನ್ನೋದು ಒಂದು ಸೆಮಿ ಕಂಡಕ್ಟರ್ PN ಜಂಕ್ಷನ್ ಡಿವೈಸ್ ಅಂತ ಹೇಳ್ಬೋದು. ಯಾವುದಾದ್ರೆ ಲೈಟ್ ಅನ್ನ ಅದ್ರ ಮೇಲೆ ಲೈಟ್ ಬೆಳಕು ಬಿದ್ದಾಗ ಅದನ್ನ ಕರೆಂಟ್ ಆಗಿ ಕನ್ವರ್ಟ್ ಮಾಡುತ್ತೆ. The current is generated when photons are absorbed in the photodiode. So ಅಲ್ಲಿ LED ಅಲ್ಲಿ ಏನಾಗ್ತಿತ್ತು, ಅದು ಯಾವ ಮೆಟೀರಿಯಲ್ ಇಂದ ತಯಾರು ಮಾಡ್ತಿದ್ವಿ ಅದರಲ್ಲಿ ತುಂಬಾ ಜಾಸ್ತಿ ಎಲೆಕ್ಟ್ರಾನ್ಸ್ ಮತ್ತೆ ಹೋಲ್ಸ್ ತುಂಬಾ ಹೆವಿಯಾಗಿ ರೀಕಾಂಬಿನೇಷನ್ ಆಗ್ತಾ ಇರೋದ್ರಿಂದ ಫೋಟಾನ್ಸ್ ಜನರೇಟ್ ಆಗ್ತಿದ್ವು, ಫೋಟಾನ್ಸ್ ರಿಲೀಸ್ ಆಗ್ತಿದ್ವು. ಆ ಫೋಟಾನ್ಸ್ ಅನ್ನ ನಮ್ಗೆ ಏನ್ ಆಗ್ತಿತ್ತು, ಲೈಟ್ ರೇಸ್ ಮುಖಾಂತರ ನಮ್ಗೆ ಕಾಣಿಸೋ ತರ ಒಂದು ರಿಲೀಸ್ ಮಾಡ್ತಿದ್ವು LED. ಆದ್ರೆ ಇಲ್ಲಿ ಅದ್ರ ಮೇಲೆ ಒಂದು ಫೋಟೋ ಡಯೋಡ್ ಮೇಲೆ ಯಾವಾಗಾದ್ರೆ ಬೆಳಕು ಬೀಳತ್ತೆ, ಅದನ್ನ ಫೋಟಾನ್ಸ್ ತರ ಕನ್ವರ್ಟ್ ಮಾಡ್ಕೊಂಡು ಅದನ್ನ ನಮ್ಗೆ ಕರೆಂಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಆ ಫೋಟಾನ್ಸ್ ಅನ್ನ ಕರೆಂಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಲ್ಲಿ LED ಅಲ್ಲಿ ಏನಾಗ್ತಿತ್ತು, ಫೋಟಾನ್ಸ್ ಅನ್ನ ಬೆಳಕಾಗಿ ನಮ್ಗೆ ಕಾಣಿಸೋ ತರ ಕೊಡ್ತಿತ್ತು. ಆದ್ರೆ ಇಲ್ಲಿ ಫೋಟಾನ್ಸ್ ಅನ್ನ ಕರೆಂಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ a photodiode is designed to operate in reverse bias. ಸೊ ಅಲ್ಲಿ LED ಏನಾಗ್ತಿತ್ತು, ರಿವರ್ಸ್ ಬಯಾಸ್ ಕಂಡೀಷನ್ ಅಲ್ಲಿ ವರ್ಕ್ ಆಗ್ತಿರ್ಲಿಲ್ಲ. ಆದ್ರೆ ಇಲ್ಲಿ ಫೋಟೋಡಯೋಡ್ ಅನ್ನೋದು ನಮ್ಗೆ ರಿವರ್ಸ್ ಬಯಾಸ್ ಅಲ್ಲೂ ವರ್ಕ್ ಆಗತ್ತೆ. Photodiodes may contain optical filters, built-in lenses and may have large or small surface areas. So ಏನ್ ಹೇಳ್ತಾ ಇದಾರೆ, ಫೋಟೋಡಯೋಡ್ಸ್ ಅಲ್ಲಿ ಏನೇನ್ ಇರ್ತವೆ, ಆಪ್ಟಿಕಲ್ ಫಿಲ್ಟರ್ಸ್ ಇರ್ತವೆ. ಅಂದ್ರೆ ಆ ಬೆಳಕನ್ನ ಫಿಲ್ಟರ್ ಮಾಡಿ ಫೋಟಾನ್ಸ್ ಆಗಿ ಕನ್ವರ್ಟ್ ಮಾಡಿ ಆ ಫೋಟಾನ್ಸ್ ಅನ್ನ ಕರೆಂಟ್ ಆಗಿ ಕನ್ವರ್ಟ್ ಮಾಡ್ತವೆ. ಅಂಡ್ ಬಿಲ್ಟ್ ಇನ್ ಲೆನ್ಸಸ್ ಇರ್ತವೆ. ಅಂಡ್ ಲಾರ್ಜ್ ಆರ್ ಸ್ಮಾಲ್ ಏರಿಯಾ ಸರ್ಫೇಸಸ್ ಇರ್ತವೆ. ಸರ್ಫೇಸ್ ಅಂದ್ರೆ ಅದು ಎಷ್ಟು ಜಾಗದಲ್ಲಿ ಬೆಳಕು ಬೀಳ್ತಾ ಇದೆ ಅಷ್ಟು ಕರೆಂಟ್ ಅನ್ನ, ಅಷ್ಟು ವೋಲ್ಟೇಜ್ ಅನ್ನ ಅದು ಉತ್ಪನ್ನ ಮಾಡೋದಕ್ಕೆ ಸಾಧ್ಯ ಆಗತ್ತೆ. Photodiodes usually have a slower response time as their surface area increases. So slower response time ಇರತ್ತೆ, ಅಂದ್ರೆ ತುಂಬಾ ನಿಧಾನವಾಗಿ ಕನ್ವರ್ಟ್ ಮಾಡತ್ತೆ ಲೈಟ್ ಅನ್ನ. ಯಾವಾಗ ತುಂಬಾ ಜಾಸ್ತಿ ಸರ್ಫೇಸ್ ಇರತ್ತೆ, ಜಾಸ್ತಿ ಸರ್ಫೇಸ್ ಮೇಲೆ ಬೆಳಕು ಬೀಳೋದನ್ನ ಅದನ್ನ ಕನ್ವರ್ಟ್ ಮಾಡ್ಬೇಕಾಗತ್ತೆ, ಅವಾಗ ನಮ್ಗೆ ಏನ್ ಮಾಡತ್ತೆ, ಅದು ತುಂಬಾ ಸ್ಲೋ ಆಗಿ ರೆಸ್ಪಾನ್ಸ್ ಮಾಡುತ್ತೆ. ಆದ್ರೆ ಔಟ್ಪುಟ್ ಬಂದು ಬಹಳ ವೋಲ್ಟೇಜ್ ಸ್ವಲ್ಪ ಜಾಸ್ತಿ ಇರುತ್ತೆ. The common traditional solar cell used to generate electric solar power is a large area photodiode. ಸೊ ನಾವ್ ಯಾವ್ದಾದ್ರೆ ಸೋಲಾರ್ ಸೆಲ್ ಯೂಸ್ ಮಾಡ್ತೀವಿ ಎಲೆಕ್ಟ್ರಿಕ್ ಸೋಲಾರ್ ಪವರ್ ಅನ್ನು ಜನರೇಟ್ ಮಾಡೋದಕ್ಕೆ, ಅದು ಲಾರ್ಜ್ ಏರಿಯಾ ಫೋಟೋಡಯೋಡ್ ಅಂತ ಹೇಳ್ತೀವಿ ಅದನ್ನ. The photodiode is reciprocal device of a LED which converts light energy into electrical energy. ಸೊ ಇದೆಲ್ಲ ನೋಡಿದಾದ್ಮೇಲೆ ನಾವ್ ಏನ್ ಹೇಳ್ಬೋದು, LED ಅಪೋಸಿಟ್ ಅಂದ್ರೆ ರೆಸಿಪ್ರೋಕಲ್ ಫೋಟೋಡಯೋಡ್ ಅನ್ನೋದನ್ನ ಹೇಳ್ಬೋದು. ಯಾವ್ದಾದ್ರೆ ಲೈಟ್ ಎನರ್ಜಿ ತಗೊಂಡು ಎಲೆಕ್ಟ್ರಿಕಲ್ ಎನರ್ಜಿಗೆ ಕನ್ವರ್ಟ್ ಮಾಡುತ್ತೆ. It consists of a very thin wafer of
selenium or silicon, that is 0.0022 to 0.006 inch thick. ಸೊ ಇಷ್ಟು ತುಂಬಾ ಥಿನ್ ಆಗಿರುವಂತಹ ವೇಫರ್ ಸಿಲಿನಿಯಂ ಅಥವಾ ಸಿಲಿಕಾನ್ ಇರುತ್ತೆ. ದಿಸ್ ವೇಫರ್ ಎಮಿಟ್ಸ್ ಎಲೆಕ್ಟ್ರಾನ್ಸ್ ವೆನ್ ಸಬ್ಜೆಕ್ಟೆಡ್ ಟು ಲೈಟ್ ರೇಸ್. ಸೊ ಈ ಒಂದು ವೇಫರ್ ಏನ್ ಮಾಡುತ್ತೆ, ಈ ಒಂದು ವೇಫರ್ಗೆ ಬೆಳಕು ಬೀಳೋ ತರ ಇಟ್ಟಿರ್ತಾರೆ. ಸೊ ಆ ವೇಫರ್ ಮೇಲೆ ಬೆಳಕು ಬಿದ್ದವಾಗ ಅದು ಎಲೆಕ್ಟ್ರಾನ್ಸ್ ಅನ್ನ ಎಮಿಟ್ ಮಾಡುತ್ತೆ. A silver wafer is placed in the device to collect the electrons. ಸೊ ಇದ್ರ ಕೆಳಗಡೆ ನಮ್ಗೆ ಏನ್ ಮಾಡ್ತಾರೆ, ಸಿಲ್ವರ್ ವೇಫರ್ ಅನ್ನ ಇಟ್ಟಿರ್ತಾರೆ. ಆ ಸಿಲ್ವರ್ ವೇಫರ್ ಏನ್ ಮಾಡುತ್ತೆ, ಸೆಲಿನಿಯಂ ಅಥವಾ ಸಿಲಿಕಾನ್ ವೇಫರ್ ಇಂದ ಬಂದಿರುವಂತಹ ಎಲೆಕ್ಟ್ರಾನ್ಸ್ ಅನ್ನ ಸಿಲ್ವರ್ ವೇಫರ್ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. Photodiodes are similar to regular semiconductor diodes except that they may be either exposed or packaged with a window. ಸೊ ಏನ್ ಹೇಳ್ತಾ ಇದಾರೆ, ನಾರ್ಮಲ್ ಡಯೋಡ್ಸ್ ಏನಿದಾವೆ ಫೋಟೋ ಡಯೋಡ್ಸ್ ಸೇಮ್ ನಾರ್ಮಲ್ ಸೆಮಿಕಂಡಕ್ಟರ್ ಡಯೋಡ್ಸ್ ತರಾನೇ ಇರ್ತವೆ. ಆದರೆ ಅದರಲ್ಲಿ ಐದರ್ ಕಂಪ್ಲೀಟ್ ಪ್ಯಾಕೇಜ್ ಇರಲ್ಲ, ಎಕ್ಸ್ಪೋಸ್ ಟೋಟಲಿ ಆ ಒಂದು ಮೆಟೀರಿಯಲ್ ಸೆಮಿಕಂಡಕ್ಟರ್ ಸ್ಟ್ರಕ್ಚರ್ ಏನಿರುತ್ತೆ ಅದು ಎಕ್ಸ್ಪೋಸ್ ಆದ್ರೂ ಆಗಿರುತ್ತೆ, ಬೆಳಕು ಅದ್ರ ಮೇಲೆ ಡೈರೆಕ್ಟ್ ಆಗಿ ಬೀಳೋ ತರ, ಅಥವಾ ಅದನ್ನ ಪ್ಯಾಕ್ ಮಾಡಿ ಒಂದು ವಿಂಡೋ ಇಟ್ಟಿರ್ತಾರೆ. ಆ ವಿಂಡೋ ಮುಖಾಂತರ ಆ ಒಂದು ಸಿಲಿನಿಯಂ ಅಥವಾ ಸಿಲಿಕಾನ್ ವೇಫರ್ ಮೇಲೆ ಬೆಳಕು ಬಿಡೋ ತರ. ಆರ್ ಆಪ್ಟಿಕಲ್ ಫೈಬರ್ ಕನೆಕ್ಷನ್ ಟು ಅಲೋ ಲೈಟ್ ಟು ರೀಚ್ ದ ಸೆನ್ಸಿಟಿವ್ ಪಾರ್ಟ್ ಆಫ್ ದ ಡಿವೈಸ್, ಅಥವಾ ಆಪ್ಟಿಕಲ್ ಫೈಬರ್ ಕನೆಕ್ಷನ್ ಅನ್ನ ಕೊಟ್ಟಿರ್ತಾರೆ ಆ ಒಂದು LEDಗೆ, ಸಾರಿ ಫೋಟೋಡಯೋಡ್ಗೆ. ಸೊ ಯಾಕೆ ಆ ರೀತಿ ಕೊಟ್ಟಿರ್ತಾರೆ, ಆ ವಿಂಡೋ ಇಂದ ಅಲ್ಲಿಗೆ ಮೇನ್ ಪಾರ್ಟ್ ಇರುತ್ತೆ ಸೆನ್ಸಿಟಿವ್ ಪಾರ್ಟ್ ಡಿವೈಸ್ಗೆ, ಅಲ್ಲಿಗೆ ನಮ್ಗೆ ಆಪ್ಟಿಕಲ್ ಫೈಬರ್ ಕನೆಕ್ಷನ್ ಅನ್ನ ಕೊಟ್ಟಿರ್ತಾರೆ. ಯಾಕೆ ಅಂತಂದ್ರೆ ಲೈಟ್ ಡೈರೆಕ್ಟ್ ಆಗಿ ಅಲ್ಲಿಗೆ ರೀಚ್ ಆಗೋ ತರ ಕೊಟ್ಟಿರ್ತಾರೆ. ಸೊ ಏನೇನಿರ್ತವೆ, ಐದರ್ ನಾರ್ಮಲ್ ಸೆಮಿ ಕಂಡಕ್ಟರ್ ಡಯೋಡ್ ತರಾನೇ ಇರುತ್ತೆ ಇದನ್ನು ಫೋಟೋ ಡಯೋಡ್ನು, ಆದ್ರೆ ಅದು ಕಂಪ್ಲೀಟ್ ಪ್ಯಾಕ್ ಆಗ್ಲಾರ್ದಂಗ ಟೋಟಲಿ ಎಕ್ಸ್ಪೋಸ್ ಆಗಿರುತ್ತೆ. UV ರೇಸ್ಗಳನ್ನ, ರೇಸ್ಗಳನ್ನ ಡಿಟೆಕ್ಟ್ ಮಾಡೋದಕ್ಕೆ, ಅಥವಾ ಅದು ಪ್ಯಾಕ್ ಮಾಡಿ ಏನ್ ಮಾಡ್ತಾರೆ, ಮೇಲ್ಗಡೆ ಒಂದು ಸಣ್ಣ ವಿಂಡೋ ಅನ್ನ ಇಟ್ಟಿರ್ತಾರೆ, ಅಥವಾ ಫೈಬರ್ ಆಪ್ಟಿಕ್ ಕನೆಕ್ಷನ್ ಅನ್ನ ಕೊಟ್ಟಿರ್ತಾರೆ. ಆ ಒಂದು ಲೈಟ್ ಏನಿರುತ್ತೆ ಆ ಲೈಟ್ ಡೈರೆಕ್ಟ್ ಆಗಿ ಸೆಲಿನಿಯಂ ಅಥವಾ ಸಿಲಿಕಾನ್ ವೇಫರ್ ಮೇಲೆಗೆ ಹೋಗೋದಕ್ಕೆ. Many diodes designed for use especially as a photodiode use as a PIN junction rather than a PN junction. ಸೊ ಏನ್ ಹೇಳ್ತಾ ಇದ್ದಾರೆ ನೋಡ್ರಿ, ಮೆನಿ ಡಯೋಡ್ಸ್, ಬಹಳಷ್ಟು ಡಯೋಡ್ಸ್ ಫೋಟೋ ಡಯೋಡ್ ಆಗಿ ವರ್ಕ್ ಮಾಡೋದಕ್ಕೆ, ಬಳಕೆ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಡಯೋಡ್ಗಳನ್ನ ಉತ್ಪನ್ನ ಮಾಡಿದ್ದಾರೆ. ಆದ್ರೆ ಇದರಲ್ಲಿ ಸ್ಪೆಷಲ್ ಆಗಿ ನಮ್ಗೆ ಯೂಸ್ ಆಗುವಂತದ್ದೇನು, ಪಿನ್ ಜಂಕ್ಷನ್ ಅನ್ನ, PIN ಪಿನ್ ಜಂಕ್ಷನ್ ಅನ್ನ ಯೂಸ್ ಮಾಡಿಕೊಳ್ಳುವಂತಹ ಒಂದು ಫೋಟೋ ಡಯೋಡ್ ಅಂತ ಹೇಳ್ಬೋದು. PN ಜಂಕ್ಷನ್ ಗಿಂತನೂ ಪಿನ್ ಜಂಕ್ಷನ್ ಯೂಸ್ ಮಾಡಿರುವಂತಹ ಡಯೋಡ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಅನ್ನ ಕೊಡುತ್ತೆ. ಈ ಸ್ಪೀಡ್ ಟು ಇನ್ಕ್ರೀಸ್ ದ ಸ್ಪೀಡ್ ಆಫ್ ರೆಸ್ಪಾನ್ಸ್. ನಮ್ಗೆ ನಾರ್ಮಲ್ PN ಜಂಕ್ಷನ್ ಡಯೋಡ್ ನಾನು ಲಾಸ್ಟ್ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ತುಂಬಾ ಸ್ಲೋ ರೆಸ್ಪಾನ್ಸ್ ಇರುತ್ತೆ, ವೈಡ್ ಏರಿಯಾ ಇದಾಗಿದ್ದವಾಗಿಂದ. ಸೊ ಅದಕ್ಕೆ ಏನಾಗತ್ತೆ, ಈ ಒಂದು ಪಿನ್ ಜಂಕ್ಷನ್ ಯೂಸ್ ಮಾಡೋದ್ರಿಂದ ನಮ್ಗೆ ತುಂಬಾ ರೆಸ್ಪಾನ್ಸ್ ಏನಿರುತ್ತಲ್ಲ ಅದು ತುಂಬಾ ಸ್ಪೀಡ್ ಆಗಿರುತ್ತೆ. And a photodiode is designed to operate in reverse bias. And also photodiode is used in ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ಅಂದ್ರೆ ರಿವರ್ಸ್ ಬಯಾಸ್ ಅಲ್ಲೂ ವರ್ಕ್ ಮಾಡೋ ತರ ಡಿಸೈನ್ ಮಾಡಿರ್ತಾರೆ. ಸೊ ಇಲ್ಲಿ ಪಿನ್ ಜಂಕ್ಷನ್ ಡಯೋಡ್ ಅಂದ್ರೆ ಏನು ಅನ್ನೋದು ನೋಡೋಣ. A pin diode is a diode with a wide undoped intrinsic semiconductor region between a P semiconductor and N type semiconductor region. ಸೊ ಪಿನ್ ಟೈಪ್ ಗೆ ಹೆಂಗಿರುತ್ತೆ ಅಂದ್ರೆ PN ಜಂಕ್ಷನ್ ನಾರ್ಮಲ್ ಆಗಿ ಇರ್ತವೆ, ಆ ಎರಡರ ಮಧ್ಯದಲ್ಲಿ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಇರುತ್ತೆ, ಒಂದು ಸೆಮಿಕಂಡಕ್ಟರ್ ವಿತೌಟ್ ಆಡಿಂಗ್ ಎನಿ ಇಂಪ್ಯೂರಿಟೀಸ್.
ಆ ರೀತಿ ಅನ್ಡೋಪ್ಡ್ ಇರುವಂತಹ ಸೆಮಿ ಕಂಡಕ್ಟರ್ ಅನ್ನ ಪಿ ಟೈಪ್ ಎನ್ ಟೈಪ್ ಮೆಟೀರಿಯಲ್ ಮಧ್ಯದಲ್ಲಿ ಇಟ್ಟಿರ್ತಾರೆ. ಸೊ ದ ಪಿ ಟೈಪ್ ಅಂಡ್ ಎನ್ ಟೈಪ್ ರೀಜನ್ಸ್ ಆರ್ ಟಿಪಿಕಲಿ ಹೆವಿ. ನಾರ್ಮಲ್ ಇದ್ರಲ್ಲಿ ನಮ್ಗೆ ಯಾಕೆ ನಾವು ಟಿಪಿಕಲಿ ಹೆವಿಯಾಗಿ ಡೋಪ್ ಮಾಡ್ತೀವಿ ಪಿ ಟೈಪ್ ಅಂಡ್ ಎನ್ ಟೈಪ್ ರೀಜನ್ಸ್ ಅಂತಂದ್ರೆ ಅದನ್ನ ಓಮಿಕ್ ಕಾಂಟ್ಯಾಕ್ಟ್ ಸಲುವಾಗಿ ಯೂಸ್ ಮಾಡ್ತೀವಿ. ಸೊ ವಾಟ್ ಈಸ್ ಓಮಿಕ್ ಕಾಂಟ್ಯಾಕ್ಟ್ಸ್? ನಾವು ಓಮಿಕ್ ಕಾಂಟ್ಯಾಕ್ಟ್ಸ್ ಅಂದ್ರೆ ಏನು? ಲೋ ರೆಸಿಸ್ಟೆನ್ಸ್ ಜಂಕ್ಷನ್ ಇರುತ್ತೆ. ಆ ರೀತಿ ಹೆವಿಯಾಗಿ ಡೋಪ್ ಮಾಡಿರೋದ್ರಿಂದ ಲೋ ರೆಸಿಸ್ಟೆನ್ಸ್ ಜಂಕ್ಷನ್ ಇರುತ್ತೆ ಪಿ ಟೈಪ್ ಮತ್ತೆ ಎನ್ ಟೈಪ್ ಮಧ್ಯದಲ್ಲಿ. ಯಾವ್ದಾದ್ರೆ ನಮ್ಗೆ ಕಂಡಕ್ಷನ್ ಆಫ್ ಕರೆಂಟ್ ಈಸಿಯಾಗಿ ಫ್ಲೋ ಆಗೋದಕ್ಕೆ ಬಿಡುತ್ತೆ. ಅಂದ್ರೆ ಮೆಟಲ್ ಟು ಸೆಮಿ ಕಂಡಕ್ಟರ್ ಅಥವಾ ಸೆಮಿ ಕಂಡಕ್ಟರ್ ಟು ಮೆಟಲ್. ಇದನ್ನ ನಾವು ಓಮಿಕ್ ಕಾಂಟ್ಯಾಕ್ಟ್ಸ್ ಅಂತ ಕರಿತೀವಿ. ಅಂದ್ರೆ ಈಸಿಯಾಗಿ ಏನಂದ್ರೆ ಲೋ ರೆಸಿಸ್ಟೆನ್ಸ್ ಜಂಕ್ಷನ್ ಅನ್ನ ಕ್ರಿಯೇಟ್ ಮಾಡೋದನ್ನು ಓಮಿಕ್ ಕಾಂಟ್ಯಾಕ್ಟ್ಸ್ ಅಂತ ಕರಿತೀವಿ. ಅಂಡ್ ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂತ ಇದ್ದೀನಿ. ಪಿನ್ ಡಯೋಡ್ ಅಂದ್ರೆ ಏನು? ವೈಟ್ ಅನ್ಡೋಪ್ಡ್ ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ ಇರ್ತದೆ. ಯಾವುದೇ ತರ ಡೋಪಿಂಗ್ ಇರ್ಲಾರ್ದಂಗ ಓನ್ಲಿ ಒನ್ ಸೆಮಿ ಕಂಡಕ್ಟರ್ ಪಿ ಟೈಪ್ ಮತ್ತೆ ಎನ್ ಟೈಪ್ ಮೆಟೀರಿಯಲ್ ಅಲ್ಲಿ ಮಧ್ಯದಲ್ಲಿ ಇಟ್ಟಿರ್ತಾರೆ. ಅದನ್ನ ಇಂಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ ಅಂತ ಹೇಳ್ತೀವಿ. ಇಂಟ್ರೆನ್ಸಿಕ್ ಅಂದ್ರೆ ಮಧ್ಯದಲ್ಲಿರುವಂತಹ ಅನ್ಡೋಪ್ಡ್, ಯಾವುದೇ ತರದ ಇಂಪ್ಯೂರಿಟೀಸ್ ಆಡ್ ಮಾಡಲಾರ್ದಿರುವಂತಹ ಒಂದು ಸೆಮಿ ಕಂಡಕ್ಟರ್. ಸೊ ಪಿನ್ ಡಯೋಡ್ ಅಲ್ಲಿ ಈ ರೀತಿ ಅದ್ರ ಪಿನ್ ಡಯೋಡ್ ಕನ್ಸ್ಟ್ರಕ್ಷನ್ ಆಗಿರುತ್ತೆ. ಆದ್ರೆ ನಾರ್ಮಲ್ ಪಿ ಎನ್ ಜಂಕ್ಷನ್ ಡಯೋಡ್ ಅಲ್ಲಿ ನಾವೇನ್ ಮಾಡ್ತೀವಿ? ತುಂಬಾ ಹೆವಿಲಿ ಡೋಪ್ ಮಾಡ್ತೀವಿ ಪಿ ಟೈಪ್ ನ ಎನ್ ಟೈಪ್ ನ. ಯಾಕೆ ಅಂತಂದ್ರೆ ಅದರಲ್ಲಿ ಓಮಿಕ್ ಕಾಂಟ್ಯಾಕ್ಟ್ಸ್ ಈಸಿ ಏನು ಲೋ ರೆಸಿಸ್ಟೆನ್ಸ್ ಜಂಕ್ಷನ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ. So these cells are used in a photo camera, flashlight, calculators and other small electronic equipments and also spacecrafts. ಈ ಒಂದು ಸೆಲ್ಸ್ ಗಳನ್ನ ಫೋಟೋವೋಲ್ಟಾಯಿಕ್ ಸೆಲ್ಸ್ ಅನ್ನ ಅಥವಾ ಫೋಟೋ ಡಯೋಡ್ ಗಳನ್ನ ನಾವೆಲ್ಲಿ ಯೂಸ್ ಮಾಡ್ತೀವಿ? ಫೋಟೋ ಕ್ಯಾಮೆರಾಸ್, ಫ್ಲಾಶ್ ಲೈಟ್ಸ್ ಗಳಲ್ಲಿ, ಕ್ಯಾಲ್ಕುಲೇಟರ್ಸ್ ಗಳಲ್ಲಿ ಅಂಡ್ ಕೆಲವೊಂದು ಸಣ್ಣ ಪುಟ್ಟ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ಅಂಡ್ ಆಲ್ಸೋ ಸ್ಪೇಸ್ ಕ್ರಾಫ್ಟ್ಸ್ ಅಲ್ಲಿ. ಸ್ಪೇಸ್ ಕ್ರಾಫ್ಟ್ಸ್ ಏನ್ ಮಾಡ್ತವೆ? ಅಲ್ಲಿ ತನಕ ಹೋಗಿದ್ಮೇಲೆ ಅವು ಸೂರ್ಯನ ಬೆಳಕನ್ನ ತಕೊಂಡೆ ಕರೆಂಟ್ ಅನ್ನ ಉತ್ಪನ್ನ ಮಾಡ್ಕೋಬೇಕು, ತಮಗ್ ಬೇಕಾಗಿರೋ ಎನರ್ಜಿನ ಉತ್ಪನ್ನ ಮಾಡ್ಕೋಬೇಕು. ಅದಕ್ಕಾಗಿ ಸ್ಪೇಸ್ ಕ್ರಾಫ್ಟ್ಸ್ ಅಲ್ಲಿನೂ ಯೂಸ್ ಮಾಡ್ತೀವಿ. ಸೊ ನೋಡಿ ಇಲ್ಲಿ ಇದು ಒಂದು ಆಕಾರ ಈ ರೀತಿ ಇರುತ್ತೆ ಫೋಟೋ ಡಯೋಡ್ ಅನ್ನೋದು. ಅಂಡ್ ಇದು ಬಿಟ್ಟು ಬೇರೆ ಬೇರೆ ಸ್ಟ್ರಕ್ಚರ್ಸ್ ಇರ್ತವೆ ಅದಕ್ಕೆ. ಸೊ ಈ ರೀತಿ ಗ್ಲಾಸ್ ಎನ್ವಲಪ್ ಇಂದ ಎಲ್ಲ ಕವರ್ ಆಗಿರೋದ್ರಿಂದ ಈಸಿಯಾಗಿ ಲೈಟ್ ಅದ್ರೊಳಗಡೆಯಿಂದ ಟ್ರಾನ್ಸ್ಮಿಟ್ ಆಗತ್ತೆ. ಅಂಡ್ ಸರ್ಕ್ಯೂಟ್ ಸಿಂಬಲ್ ಬಂದು ನಮ್ಗೆ ಈ ರೀತಿ ನಾರ್ಮಲ್ ಡಯೋಡ್ ಅಂಡ್ ಇನ್ವರ್ಡ್ ಆರೋ ಮಾರ್ಕ್ಸ್ ಅನ್ನ ಹಾಕ್ಬೇಕು. ಅಲ್ಲಿ LED ನಾವೇ ಔಟ್ವರ್ಡ್ ಆರೋ ಮಾರ್ಕ್ಸ್ ಅನ್ನ ಹಾಕಿದ್ವಿ ಅಂದ್ರೆ ಲೈಟ್ ಹೊರ ಚಿಮ್ಮತ್ತದು, ಅದಕ್ಕೆ ಔಟ್ವರ್ಡ್ ಆರೋ ಮಾರ್ಕ್ಸ್ ಹಾಕಿದ್ವಿ. ಇಲ್ಲಿ ಇನ್ವರ್ಡ್ ಆರೋ ಮಾರ್ಕ್ಸ್ ಅನ್ನ ಹಾಕಿದೀವಿ ಅಂದ್ರೆ ಲೈಟ್ ಅನ್ನ ತಗೊಂಡು ಕರೆಂಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಇದರಿಂದ ಯಾವುದೇ ತರದ ಬೆಳಕು ಹೊರ ಬರಲ್ಲ, ಅದು ಕರೆಂಟ್ ಆಗಿ ಕನ್ವರ್ಟ್ ಆಗತ್ತೆ. ಸೊ ನೋಡ್ರಿ ಇಲ್ಲಿ ಒಂದು ಗ್ಲಾಸ್ ಲೆನ್ಸ್, ಇಲ್ಲಿಂದ ಲೈಟ್ ಇನ್ಸಿಡೆಂಟ್ ಆಗತ್ತೆ, ಗ್ಲಾಸ್ ಲೆನ್ಸ್ ಇರುತ್ತೆ ಅಂಡ್ ಕೋರ್, ಶೆಲ್ ಮೇಲ್ಗಡೆ ಕವರಿಂಗ್ ಅಂಡ್ ಇದು ಬಂದು ಬೇಸ್. ಲೆಡ್ಸ್, ಎರಡು ಲೆಡ್ಸ್ ನಾರ್ಮಲ್ ಡಯೋಡ್ಗೆ ಯಾವ ರೀತಿ ಇರುತ್ತೆ ಆನೋಡ್ ಅಂಡ್ ಕ್ಯಾಥೋಡ್ ಇದೇ ರೀತಿ ಇರುತ್ತೆ. ಸೊ ಬೇರೆ ಬೇರೆ ಆಕಾರದಲ್ಲಿ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿದವಾಗ ಬೇರೆ ಬೇರೆ ತರ ಅದರದ್ದು ಲೈಟ್ ರಿಸೀವಿಂಗ್ ಸರ್ಫೇಸ್ಗಳು ಇರ್ತವೆ. ಸೊ ಇದು ಬಂದು ಒಂದು ಫೋಟೋವೋಲ್ಟಾಯಿಕ್ ಸೆಲ್ ಅಂತ ಹೇಳ್ಬೋದು. ನೋಡಿ ಇಲ್ಲಿ ವಿಂಡೋ ಇದೆ, ಎಲ್ಲ ಕವರ್ ಮಾಡಿದರೆ ಔಟರ್ ಸ್ಟ್ರಕ್ಚರ್ ಇಂದ. ಸೊ ಈ ವಿಂಡೋ ಮುಖಾಂತರ ನಮ್ಗೆ ಲೈಟ್ ಒಳಗಡೆ ಹೋಗುತ್ತೆ. ಈ ಒಂದು ಆಕಾರದಲ್ಲೂ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಡಿಫ್ರೆಂಟ್ ಬೇರೆ ಬೇರೆ ಆಕಾರಗಳಲ್ಲಿ ಈ ಒಂದು ಫೋಟೋ ಡಯೋಡ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತಾ ಇದ್ದೀನಿ. ಮುಂದಿನದು ಬಂದು ಫೋಟೋ ಟ್ರಾನ್ಸಿಸ್ಟರ್. A phototransistor is a semiconductor device that is able to sense light levels and alter the current flowing between emitter and collector according to the level of the light it receives. So phototransistor ಅನ್ನೋದು ಏನು? ಇದು ಒಂದು ಸೆಮಿಕಂಡಕ್ಟರ್ ಡಿವೈಸ್. ಇಟ್ ಈಸ್ ಆಸ್ ಅ ನಾರ್ಮಲ್ ಟ್ರಾನ್ಸಿಸ್ಟರ್ ಹೇಗಿರುತ್ತೆ ಅದೇ ರೀತಿ, ಆದರೆ ಇದಕ್ಕೊಂದು ಫೋಟೋ ಲೈಟ್ ಸೆನ್ಸಿಂಗ್ ಎಲಿಮೆಂಟ್ ಅನ್ನ ಹಾಕಿರ್ತಾರೆ.
ಸೊ ಈ ಲೈಟ್ ಸೆನ್ಸಿಂಗ್ ಎಲಿಮೆಂಟ್ ಏನ್ ಮಾಡುತ್ತೆ, ಲೈಟ್ ಅನ್ನ ಸೆನ್ಸ್ ಮಾಡಿಕೊಂಡು ಎಮಿಟರ್ ಮತ್ತೆ ಅದನ್ನ ಕರೆಂಟ್ ಆಗಿ ಕನ್ವರ್ಟ್ ಮಾಡಿ ಎಮಿಟರ್ ಕಲೆಕ್ಟರ್ ಮಧ್ಯದಲ್ಲಿ ಫ್ಲೋ ಆಗೋ ಕರೆಂಟ್ ಅನ್ನ ಆಲ್ಟರ್ ಮಾಡತ್ತೆ. ಸೊ ಯಾವ ರೀತಿ ಆದ್ರೆ ನಮ್ಗೆ ಬೆಳಕು ಜಾಸ್ತಿ ಅಥವಾ ಕಡಿಮೆ ಇರುತ್ತೆ ಜಾಸ್ತಿ ಅದೇ ರೀತಿ ನಮ್ಗೆ ಏನಾಗುತ್ತೆ, ಎಮಿಟರ್ ಮತ್ತೆ ಕಲೆಕ್ಟರ್ ಮಧ್ಯದಲ್ಲಿ ಫ್ಲೋ ಆಗುವಂತಹ ಕರೆಂಟ್ನು ಆಲ್ಟರ್ ಆಗ್ತಾ ಇರತ್ತೆ. ಸೊ ಬೆಳಕು ಜಾಸ್ತಿ ಆದಾಗ ಕರೆಂಟ್ ಬಿಟ್ವೀನ್ ಎಮಿಟರ್ ಅಂಡ್ ಕಲೆಕ್ಟರ್ ಜಾಸ್ತಿ ಆಗೋದು, ಅಥವಾ ಕಡಿಮೆ ಇದ್ದವಾಗ ಎಮಿಟರ್ ಮತ್ತೆ ಕಲೆಕ್ಟರ್ ಕರೆಂಟ್ ಏನಿದೆ ಅದು ಕಡಿಮೆ ಆಗುತ್ತೆ. So phototransistors and photodiodes can both be used for sensing light, but phototransistor is more sensitive in view of the gain provided. So phototransistor ಅಥವಾ photodiodes ಎರಡು ಲೈಟ್ ಅನ್ನು ಸೆನ್ಸ್ ಮಾಡೋದಕ್ಕೆ ಬಳಕೆ ಮಾಡಬಹುದು. ಆದ್ರೆ ಫೋಟೋಟ್ರಾನ್ಸಿಸ್ಟರ್ ಏನಿದೆ ಅದು ತುಂಬಾ ಸೆನ್ಸಿಟಿವ್, ಅಂದ್ರೆ ತುಂಬಾ ಜಲ್ದಿ ನಮ್ಗೆ ಲೈಟ್ ಅನ್ನ ಸೆನ್ಸ್ ಮಾಡ್ಕೊಳ್ಳುತ್ತೆ ಅಂಡ್ ಔಟ್ಪುಟ್ ಗೇನ್ ತುಂಬಾ ಜಾಸ್ತಿ ಇರುತ್ತೆ. And this makes a transistor more suitable in a number of applications. The idea of the phototransistor has been known for many years. So ಏನು ಹೇಳ್ತಾ ಇದ್ದಾರೆ, ಈ ಒಂದು ಅಪ್ಲಿಕೇಶನ್ ಇರೋದ್ರಿಂದ ಅಥವಾ ಅಡ್ವಾಂಟೇಜ್ ಇರೋದ್ರಿಂದ, ತುಂಬಾ ಔಟ್ಪುಟ್ ಗೇನ್ ಜಾಸ್ತಿ ಇರೋದು ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಇದರಿಂದ ನಮಗೆ ಆ ಒಂದು ಫೋಟೋ ಟ್ರಾನ್ಸಿಸ್ಟರ್ ಅನ್ನ ನಂಬರ್ ಆಫ್ ಅಪ್ಲಿಕೇಶನ್ಸ್ ಅಲ್ಲಿ ಬಳಕೆ ಮಾಡೋದಕ್ಕೆ ಉಪಯುಕ್ತವಾಗಿತ್ತು. ಆದ್ರೆ ಈ ಒಂದು ಟ್ರಾನ್ಸಿಸ್ಟರ್ ನಂಬರ್ ಆಫ್ ಇಯರ್ಸ್ ಮುಂಚೆನೆ ನಮ್ಗೆ ಏನಾಗಿತ್ತು, ಪ್ರಪೋಸ್ ಮಾಡಿದ್ರು. ಆದ್ರೆ ವಿಲಿಯಂ ಶಾಕ್ಲೆ ಅನ್ನೋರು ಫಸ್ಟ್ ಈ ಐಡಿಯಾನ ಪ್ರಪೋಸ್ ಮಾಡಿದ್ರು 1951 ನಲ್ಲಿ. ಯಾವಾಗ ಅಂತಂದ್ರೆ ನಾಟ್ ಲಾಂಗ್ ಆಫ್ಟರ್ ದ ಆರ್ಡಿನರಿ ಬೈಪೋಲರ್ ಟ್ರಾನ್ಸಿಸ್ಟರ್ had been discovered. ಆರ್ಡಿನರಿ ಬೈಪೋಲರ್ ಟ್ರಾನ್ಸಿಸ್ಟರ್ ನಮ್ಗೆ ಬಿಜೆಟಿ ಅಥವಾ ನಾರ್ಮಲ್ ಟ್ರಾನ್ಸಿಸ್ಟರ್ ಅನ್ನ ಕಂಡು ಹಿಡಿದಿದ್ದ ಆ ಟೈಮಲ್ಲೇ ನಮ್ಗೆ ವಿಲಿಯಂ ಶಾಕ್ಲೆ ಅನ್ನೋರು ಏನ್ ಮಾಡಿದ್ರು, ಈ ರೀತಿ ನಾವು ಇದನ್ನ ಲೈಟ್ ಸೆನ್ಸ್ ಮಾಡೋದಕ್ಕೆ ಯೂಸ್ ಮಾಡಬಹುದು ಅನ್ನೋದು ಪ್ರಪೋಸ್ ಮಾಡಿದ್ರು. ಅಂಡ್ ಇಟ್ ವಾಸ್ ದೆನ್ ಓನ್ಲಿ 2 years ಬಿಫೋರ್ ದ ಫೋಟೋ ಟ್ರಾನ್ಸಿಸ್ಟರ್ ವಾಸ್ ಡೆಮಾನ್ಸ್ಟ್ರೇಟೆಡ್. ಆದ್ರೆ 2 ವರ್ಷದ ನಂತರನೇ ನಮ್ಗೆ ಇದು ಮ್ಯಾನುಫ್ಯಾಕ್ಚರ್ ಮಾಡಿದ್ರು. ಪ್ರಪೋಸ್ ಮಾಡಿದ್ದು ಎಲ್ಲ ಓಕೆ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರು. Since the phototransistors have been used in a variety of applications and the development has continued ever since. So ಈ ಒಂದು ಫೋಟೋ ಟ್ರಾನ್ಸಿಸ್ಟರ್ಗಳು ಬಹಳಷ್ಟು ಅಪ್ಲಿಕೇಶನ್ಸ್ ಅಲ್ಲಿ ಬಳಕೆ ಆಗ್ತಾ ಇರೋದ್ರಿಂದ ಅದರ ಡೆವಲಪ್ಮೆಂಟ್ನು ಬಹಳ ಫಾಸ್ಟ್ ಆಗಿದೆ. ಅದರಲ್ಲಿ ಬೇರೆ ಬೇರೆ ತರದ್ದು ವೆರೈಟೀಸ್ ಬಂದಿದಾವೆ ಅಂಡ್ ಅದರಲ್ಲಿ ಜಾಸ್ತಿನೇ ಮಾಡಿಫಿಕೇಶನ್ಸ್ ಆಗಿದಾವೆ. So like a photodiode, a phototransistor also converts light energy into electrical energy. So photodiode ತರ phototransistor ನು ಏನ್ ಮಾಡುತ್ತೆ, ಲೈಟ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಗೆ ಕನ್ವರ್ಟ್ ಮಾಡುತ್ತೆ. It consists of a photosensitive base and a transparent envelope. ಫೋಟೋಸೆನ್ಸಿಟಿವ್ ಅಂದ್ರೆ ಲೈಟ್ ಅನ್ನ ಸೆನ್ಸ್ ಮಾಡುವಂತಹ ಬೇಸ್ ಇರುತ್ತೆ. ಅದು ಆದ್ಮೇಲೆ ಟ್ರಾನ್ಸ್ಪರೆಂಟ್ ಎನ್ವೆಲಪ್ ಇರುತ್ತೆ ಒಂದು. ರೆಸ್ಟ್ ಆಫ್ ದ ಕನ್ಸ್ಟ್ರಕ್ಷನ್ ರಿಮೇನ್ಸ್ ಲೈಕ್ ಅನ್ ಆರ್ಡಿನರಿ PNP ಟ್ರಾನ್ಸಿಸ್ಟರ್ ಸಚ್ ಆಸ್ AC123. ಸೊ ಇವೆರಡು ಬಿಟ್ಟು ಉಳಿದಿರೋ ಎಲ್ಲ ಕನ್ಸ್ಟ್ರಕ್ಷನ್ ನಾರ್ಮಲ್ ಆರ್ಡಿನರಿ PNP ಟ್ರಾನ್ಸಿಸ್ಟರ್ ತರಾನೇ ಇರುತ್ತೆ. ನಮ್ಗೆ AC123 ಅನ್ನೋ ಒಂದು ಟ್ರಾನ್ಸಿಸ್ಟರ್ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡ್ತಾರೆ, ಸೇಮ್ ಅದೇ ರೀತಿ ಈ ಫೋಟೋ ಟ್ರಾನ್ಸಿಸ್ಟರ್ ಕನ್ಸ್ಟ್ರಕ್ಷನ್ ಇರುತ್ತೆ. So when the light rays fall on the base, an electrical signal is developed in it and the same is amplified by the transistor. So ಯಾವಾಗ ಲೈಟ್ ರೇಸ್ ಬೀಳ್ತವೆ ಆ ಒಂದು ಬೇಸ್ ಮೇಲೆ, ಫೋಟೋ ಸೆನ್ಸಿಟಿವ್ ಬೇಸ್ ಮೇಲೆ ಲೈಟ್ ರೇಸ್ ಬಿದ್ದವಾಗ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಡೆವಲಪ್ ಆಗ್ತವೆ ಅಂಡ್
ಅದೇ ಸಿಗ್ನಲ್ಗಳನ್ನ ಸೇಮ್ ಟ್ರಾನ್ಸಿಸ್ಟರ್ ಆಂಪ್ಲಿಫೈನು ಮಾಡುತ್ತೆ. ಸೊ ಇದು ಈ ಒಂದು ಫೋಟೋ ಟ್ರಾನ್ಸಿಸ್ಟರ್ಗೆ ಇರುವಂತಹ ಮೇನ್ ಅಡ್ವಾಂಟೇಜ್ ಅಂತ ಹೇಳಬೇಕು ವಿತ್ ರೆಸ್ಪೆಕ್ಟ್ ಟು ಫೋಟೋ ಡಯೋಡ್. ಸೊ ಫೋಟೋ ಡಯೋಡ್ಗೆ ಏನಾಗತ್ತೆ, ಎಷ್ಟು ಸಿಗ್ನಲ್ ಇದೆ ಅಷ್ಟೇ ನಮಗೆ ಕರೆಂಟ್ ಉತ್ಪನ್ನ ಆಗತ್ತೆ. ಆದ್ರೆ ಇಲ್ಲಿ ಎಷ್ಟು ಬೆಳಕು ಬೀಳತ್ತೋ ಆ ಬೆಳಕಿನಿಂದ ನಮ್ಗೆ ಎಷ್ಟು ಕರೆಂಟ್ ಉತ್ಪನ್ನ ಆಗತ್ತೋ ಅದನ್ನ ಸೇಮ್ ಟ್ರಾನ್ಸಿಸ್ಟರ್ ಆಂಪ್ಲಿಫೈನು ಮಾಡತ್ತೆ. ನಮ್ಗೆ ಬೇಕಾಗಿರೋ ಕಾನ್ಫಿಗರೇಷನ್ ಹಾಕಿದವಾಗ ನಮ್ಗೆ ಬೇಕಾಗಿರೋಷ್ಟು ವೋಲ್ಟೇಜ್ ಲೆವೆಲ್ಸ್ಗೆ ಆಂಪ್ಲಿಫೈನು ಮಾಡತ್ತೆ. ಸೊ ಇದು ಒಂದು ಫೋಟೋ ಡಯೋಡ್ ಕಂಪೇರ್ ಮಾಡಿದವಾಗ ನಾವು ಫೋಟೋ ಟ್ರಾನ್ಸಿಸ್ಟರ್ಗೆ ಇರುವಂತಹ ಮೇನ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. The base can be made of selenium or silicon because these metals have a property of emitting electrons when subjected to light rays. ಈ ಒಂದು ಬೇಸ್ ಮೆಟೀರಿಯಲ್ ಇನ್ ಫೋಟೋ ಸೆನ್ಸಿಟಿವ್ ಬೇಸ್ ಇರತ್ತಲ್ಲ, ಅದು ಬಂದು ನಮಗೆ ಸೆಲಿನಿಯಂ ಅಥವಾ ಸಿಲಿಕಾನ್ ಅಲ್ಲಿ ತಯಾರು ಮಾಡ್ತಾರೆ. ಯಾಕೆ ಅಂತಂದ್ರೆ ಇವೆರಡು ಮೆಟೀರಿಯಲ್ಸ್ ಅಥವಾ ಮೆಟಲ್ಸ್ ಬಂದು ನಮ್ಗೆ ಅದ್ರ ಮೇಲೆ ಬೆಳಕು ಬಿದ್ದವಾಗ ಎಲೆಕ್ಟ್ರಾನ್ಸ್ ಅನ್ನ ಎಮಿಟ್ ಮಾಡುವಂತಹ ಒಂದು ಕೆಪಾಸಿಟಿ ಇರುತ್ತೆ. ಸೊ ACP132 or OCP70 is the photo transistors. ಟ್ರಾನ್ಸಿಸ್ಟರ್ ಮೇಲೆ ನಂಬರ್ ಅನ್ನ ನೋಡಿ ನಾವು ಏನ್ ಮಾಡ್ಬೋದು, ಅದನ್ನ ಅದು ಫೋಟೋ ಟ್ರಾನ್ಸಿಸ್ಟರ್ ಏನು ಅನ್ನೋದನ್ನ ಕಂಡುಹಿಡಿಬಹುದು. ACP132 or OCP70 ಇವೆರಡೂನು ಫೋಟೋ ಟ್ರಾನ್ಸಿಸ್ಟರ್ಸ್. ಅಂಡ್ Bell's transistor company, Bell company transistor, by removing its metallic cap stop for the incident of rays. And Bell's transistor ಏನಂದ್ರೆ ಅದನ್ನು ನಾವು ಫೋಟೋ ಟ್ರಾನ್ಸಿಸ್ಟರ್ ಆಗಿ ಬಳಕೆ ಮಾಡಬಹುದು. ಯಾವ ರೀತಿ ಅಂದ್ರೆ ಅದನ್ನ ಮೇಲ್ಗಡೆ ಇರುವಂತಹ ಮೆಟಾಲಿಕ್ ಕ್ಯಾಪ್ ಏನಿದೆ ಅದನ್ನ ತೆಗೆದು ಬಿಟ್ಟವಾಗ ಅದ್ರ ಮೇಲೆ ಲೈಟ್ ರೇಸ್ ಬೀಳತ್ತೆ. ಸೊ ಆ ಲೈಟ್ ರೇಸ್ ನ ಅಲೋ ಮಾಡೋದ್ರ ಮುಖಾಂತರ ಬೆಲ್ ಟ್ರಾನ್ಸಿಸ್ಟರ್ ಏನಿದೆಲ್ಲ ಅದನ್ನು ನಮ್ಗೆ ಫೋಟೋ ಟ್ರಾನ್ಸಿಸ್ಟರ್ ಆಗಿ ನಾವು ಬಳಕೆ ಮಾಡಬಹುದು. ಸೊ ಇದು ಬಂದು ಒಂದು ಫೋಟೋ ಟ್ರಾನ್ಸಿಸ್ಟರ್ ನ ಆಕಾರ. ಸೊ ಇದ್ರಲ್ಲಿ ನೋಡಿ, ಇಲ್ಲಿ ಈ ರೀತಿ ಒಂದು ಸಿಂಬಲ್ ಅನ್ನ ಹಾಕ್ತಿವಿ ಫೋಟೋ ಟ್ರಾನ್ಸಿಸ್ಟರ್ದು. ಎಲ್ಲ ಸೇಮ್ ಇರುತ್ತೆ. ಈ ಇನ್ವರ್ಡ್ ಆರೋ ಮಾರ್ಕ್ಸ್ ಏನಿದೆ ಒಂದು ಬರುತ್ತೆ. ಸೊ ಇದು ಬಂದು NPN ಅಂಡ್ ಇದು ಬಂದು PNP. ಸೊ ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂತ ಇದ್ದೀನಿ. ಮುಂದಿನ ವಿಡಿಯೋ ಅಲ್ಲಿ ಬೇರೆ ಟೈಪ್ಸ್ ಆಫ್ ಇನ್ನೂ ಏನಿದಾವೆ ಅದನ್ನ ಡಿಸ್ಕಸ್ ಮಾಡೋಣ. ಅಂಡ್ ಅಂಟಿಲ್ ದೆನ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. Please subscribe and press the bell icon for further notifications. Like and share the videos. Thank you.